ಕುರಾನ್ ಮಜಿದ್ ನಲ್ಲಿ ಏನ್ ಬಂದಿದೆ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೊಟ್ಟಿರುವ ನೇಮತ್ ಏನಿದೆ ಅದು ಖೈರಾತನ್ನು ಮಾಡಿ, ಸದ್ಕಾತನ್ನು ಮಾಡಿ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ಅಕ್ಬರ್. ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಇಲ್ಲೇ ತನಕ ಹೇಳಿದ್ರು, ನಿಮ್ಮ ದೇಹ ಮತ್ತು ನೀವೇನಿದಿರಲ್ಲ ನರಕದ ಬೆಂಕಿನ ಉಳಿಸಿರಿ. ನಿಮ್ಮ ದೇಹಗೆ ನರಕದ ಬೆಂಕಿಯಿಂದ ಉಳಿಸಿರಿ. ರಸೂಲ್ ಅಲ್ಲಾಹ್ ಹೇಳಿದ್ರು. ಸಹಾಬಾಕ್ರಾಮ್ ಕೇಳಿದ್ರು, ಯಾ ರಸೂಲಲ್ಲಾಹ್, ನಾವು ಯಾವ ರೀತಿ ನಮ್ಮ ದೇಹಕ್ಕೆ ನಾವು ನರಕದ ಬೆಂಕಿನ ಉಳಿಸಬೇಕು ಯಾ ರಸೂಲಲ್ಲಾಹ್, ಹೇಳ್ರಿ ಯಾ ರಸೂಲಲ್ಲಾಹ್. ರಸೂಲಲ್ಲಾಹ್ ಸ್ವಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳಿದ್ರು, ನಿಮ್ಮ ಮನೆಯಲ್ಲಿ ಒಂದು ಉತ್ತತ್ತಿ ಇದ್ದರನೆ ಆ ಉತ್ತತ್ತಿವನ್ನು ಸದಕಾ ಮಾಡಿ ನಿಮ್ಮ ದೇಹಕ್ಕೆ ನೀವು ನರಕದ ಬೆಂಕಿನ ಉಳಿಸಿರಿ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಂದು ಉತ್ತತ್ತಿ ಅಲ್ಲಾಹು ಅಕ್ಬರ್. ಅಲ್ಲಾಹನ ಬಾರ್ಗಂದಿ ಬರೀ ಒಂದು ಉತ್ತತ್ತಿ ಖೈರಾತ್ ಸದಕಾ ಮಾಡಿದ್ರೆ ನೀವು ನರಕದಿಂದ ಬಿಡುಗಡೆ ಆಗ್ತೀರಿ ಅಂದ್ರೆ, ಮತ್ತು ಅತಿ ಜಾಸ್ತಿ ಪ್ರೀತಿ ಪಡ್ಕೊಂಡರು 10-20 ಉತ್ತತ್ತಿ ಕೊಟ್ಟರೆ ಆ ಜನರು ಎಂತಹ ಒಳ್ಳೆವಾದ ಸ್ಥಾನ ಪಡ್ಕೊಳ್ಬಹುದು. ಪ್ರೀತಿಯ ಸೋದರ, ನಾವು ಯೋಚನೆ ಮಾಡಬೇಕು. ಇದಾಗಿಲ್ಲ ಅಂದ್ರೆ ಒಳ್ಳೆವಾದ ಕೆಲಸವನ್ನು ಮಾಡ್ರಿ. ಪ್ರೀತಿಯ ಸೋದರ, ಮತ್ತು ಹದೀಸ್ ಮುಬಾರಕ್ ಹಜರತ್ ಆಯಿಷಾ ಸಿದ್ದಿಕಾ ರದಿಯಲ್ಲಾಹು ತಆಲಾ ಅನ್ಹಾ ಹೇಳಿದ್ರು, ಅವರಿಂದ ವರದಿದೆ, ರಸೂಲುಲ್ಲಾಹ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೊಟ್ಟಿರುವ ರಿಸ್ಕ್ ನಿಂದ ಯಾರು ಜನರು ನಿಮ್ಮ ಸಮೀಪ ಖೈರಾತನ್ನು ಕೇಳೋದಕ್ಕೆ ಬಂದಿದ್ದಾರೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮಗೆ ರಿಸ್ಕ್ ಕೊಟ್ಟಿದ್ದಾನೆ, ದುಡ್ಡು, ಹಣ, ಸಂಪತ್ತು ಎಲ್ಲಾ ತರಹದ ನೆಅಮತ್ ಕೊಟ್ಟಿದ್ದಾನೆ, ಮತ್ತು ಜನರು ನಿಮ್ಮ ಸಮೀಪ ಕೇಳೋದಕ್ಕೆ ಬಂತು, ಏನಾದ್ರೂ ದಾನ ಮಾಡ್ರಿ. ಮದರ್ಸೆಗೆ ಅವಶ್ಯಕತೆ ಬಿದ್ದಿದೆ, ಮಸಜಿದ್ಗೆ ಅವಶ್ಯಕತೆ ಇದೆ, ಮಕ್ಕಳಿಗೆ ಅವಶ್ಯಕತೆ ಇದೆ, ಊರಿನಲ್ಲಿ ಇಂತ ಒಳ್ಳೆವಾದ ಕೆಲಸ ಮಾಡಕ್ ಕುಂತೀವಿ, ಅವಶ್ಯಕತೆ ಇದೆ. ಏನಾದ್ರೂ ಅಲ್ಲಾಹನಗಾಗಿ, ಅಲ್ಲಾಹನ ಮನಿಗಾಗಿ, ಒಳ್ಳೆ ಕೆಲಸಗಾಗಿ ಏನಾದ್ರೂ ಕೇಳೋದಕ್ಕೆ ಬಂದಿದ್ರೆ ಆ ಸಂಪತ್ತಿನಲ್ಲಿ ಸ್ವಲ್ಪ ಕಷ್ಟ ಮಾಡೋದ್ ಪ್ರಯತ್ನ ಮಾಡ್ರಿ. ಆದ್ರೆ ಜೀಪುಣವನ್ನು ಮಾಡಕ್ ಹೋಗ್ಬ್ಯಾಡ್ರಿ. ಅಲ್ಲಾಹ್ ನಮ್ಮ ಜನರು ಸತ್ತ ಕೊಡೋದು ಕಡಿಮೆ, ಜೀಪುಣ ಜಾಸ್ತಿ. ಎಂತ ಜೀಪುಣ? 1,000 ರೂಪಾಯಿ, 1,500 ರೂಪಾಯಿ, 500 ರೂಪಾಯಿ. ಅಲ್ಲಾ, ನಮ್ಮ ಜನರಿನ ಲೆಕ್ಕ ನೋಡ್ರಿ, 1,500 ರೂಪಾಯಿ. ಒಂದು ಪ್ರಶ್ನೆ ಕೇಳುತ್ತೇನೆ, ನಾವು ಎಲ್ಲಾರು ಫೋನ್ ಬಳಸ್ತೀವಿ, ಯೂಸ್ ಮಾಡ್ತೀವ್ರಿ ಇಲ್ಲ? ಎಲ್ಲಾರ ಕಡೆ ಫೋನ್ ಇದೆ. ಹಬ್ಬ ಬಂದ್ರೆ ಮನೆಯಲ್ಲಿ ಬಹಳಷ್ಟು 3 ಇಲ್ಲ ಅಂದ್ರೆ 5 ಫೋನ್ ಇರ್ತೈತಿಲ್ಲ? ಮಗನ ಕಡೆ ಒಂದು ಫೋನ್ ಐತಿ, ಮಗಳ ಕಡೆ ಒಂದು ಫೋನ್ ಐತಿ, ಹೆಂಡತಿ ಕಡೆ ಒಂದು ಫೋನ್ ಐತಿ, ನಮ್ ಕಡೆ ಒಂದು ಫೋನ್ ಐತಿ. ಅಟ್ಲೀಸ್ಟ್ ಕೊಡ್ಸಿದ್ರೇನೆ ಒಂದ್ 4-5 ಫೋನ್ ಬರ್ತಿದ್ದಿಲ್ಲ ಅಂದ್ರೆ 3 ಹಬ್ಬ ಬಂದ್ರೆ 3 ಫೋನ್ ಇದ್ದಿರ್ತಿದ್ವಿ. ಒಬ್ಬೊಬ್ಬರ ಕಡೆ 5-6 ಫೋನ್ ಇರ್ತೈತಿ. ಆ ಫೋನ್ ಅಲ್ಲಿ ನಾವು ಸಿಮ್ ಬಳಸಾಕ್ ಕುಂತಿದ್ದೀವಿ. ಆ ಸಿಮ್ ಬಳಸೋರು ಕಂಪ್ನಿ ಜಿಯೋ ಇದೆ. ಜಿಯೋ ಕಂಪನಿನ ಮಾಲೀಕ ಯಾರಿದ್ದಾರೆ ಗೊತ್ತಿದೆ? ಯಾರು? ಜಿಯೋ ಕಂಪನಿನ ಮಾಲೀಕ ಯಾರು? ಅಂಬಾನಿ, ಮುಖೇಶ್ ಅಂಬಾನಿ. ಮುಖೇಶ್ ಅಂಬಾನಿಗಾಗಿ ಒಂದು ತಿಂಗಳಲ್ಲಿ ನಾವು ಕರೆನ್ಸಿ ಹಾಕ್ಬೇಕೆಂದ್ರೆ ಫೋನ್ ನಲ್ಲಿ 300 ರೂಪಾಯಿ ಅಬಾಬ ಬೇಕೇ ಬೇಕು. 3 ಫೋನಿಗೆ 900 ರೂಪಾಯಿ ಆಯ್ತು. 4 ಫೋನ್ ಹಿಡಿದಿದ್ರೆ 1,200 ರೂಪಾಯಿ ಆಯ್ತು. ತಿಂಗಳಿಗೆ 1,200 ರೂಪಾಯಿ ಮುಖೇಶ್ ಅಂಬಾನಿಗೆ ನಾವು ಕೊಡಕ್ ಕುಂತಿದ್ವಿ. ಬರೀ ಕುಂತಲ್ಲೇ ಮುಖೇಶ್ ಅಂಬಾನಿಗೆ ಇಲ್ಲೇ ಜಿಪುಣ ಇಲ್ಲ, ಇಲ್ಲೇ ಸುಸ್ತಿ ಇಲ್ಲ, ಇಲ್ಲೇ ಟೆನ್ಷನ್ ಇಲ್ಲ, ಇಲ್ಲೇ ಫೋನ್. ಅದು ಎಂತ ಫೋನ್? ಆ ಫೋನಿನಿಂದ ನೀವು ಏನಾದ್ರೆ ಒಳ್ಳೆ ವಸ್ತು ಬಳಸಿದ್ರೆ ಸ್ವರ್ಗವಾಸಿ. ಅದೇ ಎಲ್ಲಾ ಬಿಟ್ಟು 20-20, 50-50 ಅದು ಇದು ಏನಾದ್ರೆ ಅಂತ ಇಂತ ನೋಡಿ ನೀವು ಟೈಮ್ ಪಾಸ್ ಮಾಡಿದ್ರೆ ಮತ್ತು 100 ಆಟಾಡ್ತಿಲ್ಲ ಡಾರ್ಕಲ್ಲಿ. ಇಂತ ಪರಿಸ್ಥಿತಿ. ಒಂದು ಫೋನ್ಗೆ ಕರೆನ್ಸಿ ಹಾಕ್ಬೇಕಿದ್ರೆ 300 ರೂಪಾಯಿ. ಮತ್ತು 3 ಫೋನಿನ ಕರೆನ್ಸಿ 900 ರೂಪಾಯಿ. ತಿಂಗಳಿಗೆ 1,200 ರೂಪಾಯಿ ಇಲ್ಲ ಅಂದ್ರೆ 900 ರೂಪಾಯಿ ಬರೀ ಮುಖೇಶ್ ಅಂಬಾನಿಗೆ ಕೊಡಕ್ ಕುಂತಿದೀವಿ. ವರ್ಷದಲ್ಲಿ ಎಷ್ಟಾಯ್ತು ಟೋಟಲ್? ತಿಂಗಳಿಗೆ ಏನು 1,200 ರೂಪಾಯಿ ಹಿಡಿದಿದ್ರೇನೆ ವರ್ಷಕ್ಕೆ ಎಷ್ಟಾಯ್ತು? 12 ತಿಂಗಳ ಲೆಕ್ಕ ಎಷ್ಟಾಯ್ತು? 12,000 ಚಿಲ್ಲಾರ್. ವರ್ಷಗೆ 12,000 ಚಿಲ್ಲಾರ್ ನಾವು ಬರೀ ಮುಖೇಶ್ ಅಂಬಾನಿಗೆ ಕೊಡಕ್ ಕುಂತಿದೀವಿ. ಅಬ್ಬಾ ಏನ್ ನೋಡ್ರಿ. ಮುಖೇಶ್ ಅಂಬಾನಿಗೆ 12,000 ಚಿಲ್ಲಾರ್ ಕೊಡೋದು ವರ್ಷಕ್ಕೆ. ಒಂದೊಂದು ಮನೆ 12,000 ರೂಪಾಯಿ ಒಂದು ಬೇರೆ ವ್ಯಕ್ತಿಗೆ ಕೊಡೋದಕ್ಕೆ ರೆಡಿ ಇದೀವಿ. ಒಂದು ಮದರ್ಸೆಗಾಗಿ, ಮಸಜಿದ್ಗಾಗಿ ಬರೀ 100 ರೂಪಾಯಿ, 1,000 ರೂಪಾಯಿ ಕೊಡ್ರಿ ಎಂದು ಹೆಣ ಹೋಗುತ್ತಿದೆ ಮನೆಯಿಂದ. ಸುಸ್ತಿ ಆಗ ಕುಂತಿದ್ದಾರೆ ಜನರಿಲ್ಲಿ. ಆ ದುಡ್ಡು ನಿಮ್ಮ ಸ್ವರ್ಗಕ್ಕೆ ತಗೊಂಡು ಹೋಗೋದು ದುಡ್ಡು ಅಲ್ಲ. ನೀವು ಎಷ್ಟು ದುಡ್ಡು ಕೊಟ್ಟು ಕರೆನ್ಸಿ ಹಾಕಿಸ್ಕೊಂಡಿರಲ್ಲ, ಆ ಫೋನ್ ಇಂದ ಏನಾದ್ರೆ ಒಳ್ಳೆ ಕೆಲಸ ಮಾಡಕ್ ಕುಂತಿದ್ರ? ವಾಟ್ಸಾಪ್ ನಲ್ಲಿ ಸ್ಟೇಟಸ್, ಎಂತ ಸ್ಟೇಟಸ್? ಧನಾದನ್ ಸ್ಟೇಟಸ್ ನೋಡಿದ್ರೆ ಆ ಜನರು ಒಳ್ಳೆವಾದ ಸಂದೇಶ ತಗೊಳಕ್ ಕುಂತಿಲ್ಲ, ಇನ್ನೂ ನರಕದ ಕೆಲಸ ಹೋಗಕ್ ಕುಂತಿದ್ದಾರೆ. ಇಂತ ಕೆಲಸ ಫೋನ್ ಇಂದ ನಾವು ಮಾಡಕ್ ಕುಂತಿದ್ದೀರಾ? ಖಾಲಿ ಕುಂತಿಲ್ಲ, ಪಬ್ಜಿ ಆಟ ಆಡ ಕುಂತಿದಾರ ನಮಾಜ್ ಬಿಟ್ಟು. ಆ ಫೋನ್ ನಿಂದ ಎಷ್ಟೋ ತಪ್ಪವಾದ ವಿಡಿಯೋಗಳು ರಾತ್ರಿಗೆ ನೋಡಕ್ ಕುಂತಿದಾರ, ಆರಾಮ್ ಚಟಗಳನ್ನು ಮಾಡಕ್ ಕುಂತಿದಾರ.
900 ಎಷ್ಟು ದುಡ್ಡು ಕೊಟ್ಟು ಹರಾಮ್ನ ಕೆಲಸಕ್ಕೆ ನಿಮ್ಗೆ ರುಚಿ, ಏನೋ ದುಃಖ ಇಲ್ಲ, ಟೆನ್ಷನ್ ಇಲ್ಲ. ಬರೀ ಮದರ್ಸೆಗಾಗಿ, ಮಸಜಿದ್ಗಾಗಿ, ಇಮಾಮ್ ಸಾಹಬರಿಗಾಗಿ, ದೀನಗಾಗಿ 1,000 ರೂಪಾಯಿ ಕೊಡ್ರಿ ಅಂದರೆ ಅಲ್ಲಾ, ಕಾಲಿನ ತಳಗಿಂದ ಭೂಮಿ ಜಾರ ಕುಂತಿದೆ. ಇಂಥ ಪರಿಸ್ಥಿತಿ ನಮ್ಮ ಜನರಿನ. ಅದಕ್ಕೆ ಹೇಳಿದ್ರು ಅಲ್ಲಾಹನ ಸಂತರು, ಎಷ್ಟು ಪಾಪ ಮಾಡ್ತೀರಿ ಅಲ್ಲ, ಪಾಪನಿಂದ ಸುಖ ಅತಿ ಜಾಸ್ತಿ ಸಿಗುತ್ತದೆ, ಪುಣ್ಯನಿಂದ ದುಃಖ ಜಾಸ್ತಿ ಸಿಗುತ್ತದೆ. ಅಫ್ಸೋಸ್ ಏಕೆ ನಮ್ಮ ವಿಶ್ವಾಸ ಆ ರೀತಿ ಸತ್ತಿದೆ, ನಮ್ಮ ಈಮಾನ್ ಸತ್ತಿದೆ. ಇವತ್ತು ನಮ್ಮ ಜನರು ನೋಡಿ ಎಂತಹ ಅಲ್ಲಾಹ್ ಅಕ್ಬರ್ ಹೇಳೋದಕ್ಕೆ ನಾಚಿಕೆ ಬರಕ್ ಕುಂತಿದೆ. ತಕ್ಷಣ ಮೆಸೇಜ್ ಬರ್ತೈತಿ, ಇನ್ನು 3 ದಿನದಲ್ಲಿ ನಿಮ್ಮ ಕರೆನ್ಸಿ ಖಾಲಿ ಆಗೋದಿದೆ, ತಕ್ಷಣ ರಿಚಾರ್ಜ್ ಮಾಡ್ಕೋರಿ. ಎಂತ ಬಡವ ವ್ಯಕ್ತಿ ಇರ್ಲಿ, ನಾನು ದುಡ್ಯಾಕ್ ಹೋಗ್ಲೇಬೇಕಪ್ಪ, ಕರೆನ್ಸಿ ಖಾಲಿ ಆಗೋದಿದೆ, ಕರೆನ್ಸಿ ಖಾಲಿ ಹೋದ ದುಡ್ಯಾಕ್ ಹೋಗ್ಲೇಬೇಕು. ಅಲ್ಲ, ಈ ಕರೆನ್ಸಿನ ಮೆಸೇಜ್ ಬಂದರೆ ಟೆನ್ಷನ್ ಇದೆ. ಫೋನ್ ಡೆಡ್, ನೆಟ್ವರ್ಕ್ ಇಲ್ಲ ಅಂದ್ರೆ ಫೋನ್ ಬಳಸಾಗನೇ ಆಗೋದಿಲ್ಲ. ಕರೆನ್ಸಿ ಇದ್ದರೇನೆ ಫೋನ್ ನಲ್ಲಿ ಜೀವ. ಅಲ್ಲ, ಒಂದು ಫೋನ್ ನಲ್ಲಿ ಕರೆನ್ಸಿ ಇದ್ರೆ ಜೀವ ಬರುತ್ತದೆ ಅಂದ್ರೆ, ಸುಖ ಸಿಗ್ತದೆ ಅಂದ್ರೆ, ಸತ್ಯ ವಿಶ್ವಾಸಿಗಳಿಗೆ ಅಲ್ಲಾಹ್ ಅಕ್ಬರ್ ಅವ್ರ ಫೋನ್ ಇಂದ ತನ್ನ ಜೀವನಿಗೆ ರುಚಿ ಪಡ್ಕೊಂತಿದ್ದಿಲ್ಲ, ಅಲ್ಲಾಹ್ ಮತ್ತು ಅಲ್ಲಾಹನ ಜಿಕ್ರಿಂದ ತನ್ನ ದೇಹಕ್ಕೆ ರುಚಿಯನ್ನು ಕೊಡ್ತಿದ್ರು. ಅಲ್ಲಾಹನ ಸಂತರು ಅಲ್ಲಾಹನ ಜಿಕ್ರಿಂದ ಸಂತ ಕೊಟ್ಟು ಏನೋ ಜಿಕ್ರ ಮಾಡಿ ಅವ್ರ ಹೃದಯಕ್ಕೆ ಶಾಂತಿಯನ್ನು ಕೊಡ್ತಿದ್ರು. ಇವತ್ತು ನಮ್ಮ ಶಾಂತಿ ಏನೇ ಹೊತ್ತು. ಅದ್ರ ಜೊತೆ ತಗೋರಿ ಟಿವಿ. ನಾನು ಮೊನ್ನೆ ಒಬ್ರು ಕೇಳಿದ್ಯಾ, ಟಿವಿದು ಕರೆನ್ಸಿನ ಹೇಗಿದೆ? ಹೇಳಿದ್ರು 1 ತಿಂಗಳಿಗೆ ಕಡ್ಡಾಯವಾಗಿ ಹಾಕ್ಲೇಬೇಕು. 28 ಡೇಸ್ ಆಗಿದ ನಂತರ ಬಂದ್, ಸ್ವಿಚ್ ಆಫ್. ಟಿವಿ ಬಂದಿದೆ, ಟಿವಿ ನಮಾಜ್ ಬಿಡ್ಸಾಕ್ ಕುಂತಿದೆ, ಟಿವಿ ಜಿಕ್ರನ್ನ ದೂರ ಮಾಡಕ್ ಕುಂತಿದೆ. ಟಿವಿ 4 ಜನರ ಜೊತೆ ನಾವು ಕುಂತು ಮಾತಾಡೋರು, ಟಿವಿ ಹೇಗೆ ಸಮೀಪ ಬಂತು, ಎಲ್ಲರಿಂದ ಡಿವೈಡ್ ಆಗಿವಿ. ಮನೇಲಿ ಯಾರು ಬಿದ್ದಿದಾರ, ಏನಾಗಿದ್ದಾರ, ಏನ್ ಸುಡ್ಕೊಂಡಿದ್ದಾರ, ಏನ್ ಬಿದ್ದಿದಾರ, ಏನ್ ಟೆನ್ಷನ್ ಇಲ್ಲ. ಟಿವಿನಲ್ಲಿ ಏನೋ ಹೀರೋ ಓಡಾಡ ಕುಂತಿದಾರ, ಹಿಂದೆ ಹೀರೋಯಿನ್. ಈ ಟೆನ್ಷನ್ ನಮ್ಗಿದೆ. ಅಲ್ಲಾಹ್ ಅಕ್ಬರ್, ಟಿವಿನ ಟೆನ್ಷನ್ ಇದೆ. ಅದು ಹೇಗೆ ಸಮಯ ಬರ್ತೈತಿ, ಎಲ್ಲರಿಗೂ ಟೆನ್ಷನ್ ಇದೆ. ಕರೆನ್ಸಿ ಖಾಲಿ ಆಗೋದಿದೆ, ಖಾಲಿ ಆಗೋದಿದೆ, ಇದರ ಬಗ್ಗೆ ಟೆನ್ಷನ್ ಇದೆ. ಪ್ರೀತಿಯ ಸಹೋದರರೇ, ಕರೆನ್ಸಿನ ಟೆನ್ಷನ್ ಇದೆ, ಸಾವಿನ ಟೆನ್ಷನ್ ಇಲ್ಲ. ಸಾವಿನ ಟೆನ್ಷನ್ ಇಲ್ಲ. ಯಾವ ರೀತಿ ಕರೆನ್ಸಿನ ಸಂದೇಶ ಬರುತ್ತದೆ, ಮೆಸೇಜ್ ಬರುತ್ತದೆ, ಅಲ್ಲಾಹ್ ಅಕ್ಬರ್, ಅದೇ ರೀತಿ ಸಾವಿನ 4 ಸಂದೇಶಗಳು ಮುಂಚೆನೆ ಬರಾಕ್ ಕುಂತಿದೆ ನಮ್ಗೆ. ಸಾವಿನ ಸಂದೇಶಗಳು, ಮೆಸೇಜ್ಗಳು ಬರಾಕ್ ಕುಂತಿದೆ. ಆ ಮೆಸೇಜ್ಗಳು ನಮ್ಗೆ ನೆನಪಿದೆ? ಯಾರಿಗೆ ನೆನಪಿಲ್ಲ? ಯಾರಿಗೆ ನೆನಪಿಲ್ಲ? ಅಲ್ಲಾಹ್ ಅಕ್ಬರ್, ನಾನು ಎಷ್ಟು ಹಲವಾರು ಸಾರಿ ಬಯಾನಲ್ಲಿ ಹೇಳಿದ್ದೀನಿ, ಇನ್ನೊಮ್ಮೆ ಗೊತ್ತಿಲ್ಲ ಅಂದ್ರೆ ನಾನು ತಿಳಿಸಿ ಹೇಳ್ತೇನೆ. ಆ ಸಂದೇಶ ಯಾವುದು? ಸಾವಿನ. ಹೇಗೆ ಕರೆನ್ಸಿ ಮುಕ್ತ ಆಗ್ತೈತಿ? ಸಂದೇಶ ಬಂತಲ್ಲಿ, ಮೆಸೇಜ್ ಬಂತು, ಬೈ ಡಾಟಾ ಖಾಲಿ ಆಗೋದಿದೆ, ಇನ್ನು 4 ದಿನದಲ್ಲಿ ಕರೆನ್ಸಿ ಹಾಕೋರಿ, 25ನೇ ತಾರೀಕಿಗೆ ಖಾಲಿ, 5ನೇ ತಾರೀಕಿಗೆ ಖಾಲಿ, ಮೆಸೇಜ್ ಬರಾಕೊಂತಿದೆ. ಅದೇ ರೀತಿ ಸಾವಿನ ಮೆಸೇಜ್ ಇದು ತಿಂಗಳಿಗೊಮ್ಮೆ ಬರ್ತೈತಿ, ಆದ್ರೆ ಸಾವಿನ ಮೆಸೇಜ್ ಹೆಜ್ಜೆಗಿದೆ. ಇಲ್ಲಿ ಹೋಗಿದ್ರೆ ಸಾವಿನ ನೆನಪು, ಅಲ್ಲಿ ಹೋಗಿದ್ರೆ ಸಾವಿನ ನೆನಪು, ಇಲ್ಲಿ ಹಿಂದೆ ಹೋಗಿದ್ರೆ ಸಾವಿನ ಸಂದೇಶ, ಮುಂದೆ ಹೋಗಿದ್ರೆ ಸಾವಿನ ಸಂದೇಶ. ಮತ್ತು ದೂರ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ದೇಹ ಒಳಗೇನಿದೆ ಸಾವಿನ ಸಂದೇಶ, ನಮ್ಮ ದೇಹ ಒಳಗೇನಿದೆ ಸಾವಿನ ಸಂದೇಶ. ಹಜರತೆ ಯಾಕೂಬ್ ಅಲೈಹಿಸ್ಸಲಾಂ ಅಲ್ಲಾಹನ ಪ್ರವಾದಿಯರು, ಹಜರತೆ ಮಲ್ಕುಲ್ ಮೌತ್ ಅವರು ಭೇಟಿಯಾಗಿ ಬರ್ತಿದ್ರು, ಅವ್ರ ಕಡೆ ಭೇಟಿಯಾಗಿ ಬರ್ತಿದ್ರು. ಬಂದಿದ ನಂತರ ಹಜರತೆ ಯಾಕೂಬ್ ಅಲೈಹಿಸ್ಸಲಾಂ ಹೇಳಿದ್ರು, ನನ್ಗೆ ಭೇಟಿಯಾಗಿ ಬಂದಿದೀಯಾ, ನನ್ನ ದೇಹದಿಂದ ಆತ್ಮತೆಗೆ ಬಂದಿದೀಯಾ? ಹಜರತ್ ಯಾಕೂಬ್ ಅಲೈಹಿಸ್ಸಲಾಂ ಹೇಳಿದ್ರು, ಇಲ್ಲ, ನಿಮ್ಗೆ ನಾನು ಭೇಟಿಯಾಗಿ ಬಂದಿದ್ದೇನೆ, ನಿಮ್ಮ ಜೊತೆ ಮಾತಾಡಕ್ಕೆ ನಾನು ಬಂದಿದ್ದೇನೆ. ಆಯ್ತು. ಹಜರತ್ ಯಾಕೂಬ್ ಅಲೈಹಿಸ್ಸಲಾಂ ಹೇಳಿದ್ರು, ಇನ್ನೊಮ್ಮೆ ನೀ ಏನ್ ಬರ್ತಿಯಲ್ಲ, ನನ್ನ ದೇಹದಿಂದ ಸಾವು ಆತ್ಮ ತೆಗೆಯೋದು ಮುಂಚೆ ಸಂದೇಶವನ್ನು ಕಳಿಸು, ಆಮೇಲೆ ನನ್ನ ದೇಹದಿಂದ ಆತ್ಮ ತೆಗೆಯೋದಕ್ಕೆ ಬಾ. ಹಜರತ್ ಯಾಕೂಬ್ ಅಲೈಹಿಸ್ಸಲಾಂ ಮಲ್ಕುಲ್ ಮೌತ್ ಹೇಳಕ್ ಕುಂತಿದ್ದಾರೆ. ಆಯ್ತು ಯಾಕೂಬ್ ಅಲೈಹಿಸ್ಸಲಾಂ, ಅದೇ ರೀತಿ ಮಾಡುತ್ತೇನೆ. ಎಷ್ಟು ವರ್ಷ ಆಗಿದ ನಂತರ ಹಜರತೆ ಏನು ಮಲ್ಕುಲ್ ಮೌತ್ ಏನಿದ್ರು, ಆತ್ಮ ತೆಗಿರು ಫರಿಷ್ಠ ಏನಿದ್ರು, ಎಷ್ಟು ವರ್ಷ ಆಗಿದ ನಂತರ ಹಜರತೆ ಯಾಕೂಬ್ ಅಲೈಹಿಸ್ಸಲಾಂನ ಬಾರ್ಗೆ ಬಂದ್ರು. ಮಲ್ಕುಲ್ ಮೌತ್, ಏಕೆ ಬಂದಿದ್ಯಾ, ಬರೋದ್ ಕಾರಣ ಏಕೆ? ಅವ್ರು ಹೇಳಿದ್ರು, ನಿಮ್ಮ ಆತ್ಮ, ನಿಮ್ಮ ದೇಹದಿಂದ ಆತ್ಮ ತೆಗೆನ ಬಂದಿದೆ, ನಿಮ್ಮ ಸಾವು ಸಮೀಪ ಇದೆ. ಹಜರತ್ ಯಾಕೂಬ್ ಅಲೈಹಿಸ್ಸಲಾಂ ಭಯಂಕರ ಶಿಟ್ಟಾದ್ರು. ನಿಮ್ಗೆ ನಾನು ಏನ್ ಹೇಳಿದ್ಯಾ? ನನ್ನ ದೇಹದಿಂದ ಆತ್ಮ ತೆಗೆಯೋದು ಮುಂಚೆ ಸಂದೇಶ ಕಳಿಸಿದ್ರೆ ನಾನು ಹೇಳಿದ್ಯಾ? ಒಂದು ಸಂದೇಶ ನನ್ನ ಸಮೀಪ ಬಂದಿಲ್ಲ, ಒಂದು ಸಂದೇಶ ನನ್ನ ಸಮೀಪ ಬಂದಿಲ್ಲ. ನೀವು ಹಾಗೆ ನನ್ನ ದೇಹದಿಂದ ಆತ್ಮ ತೆಗೆ ಬಂದಿದ್ದೀರಾ? ಹಜರತೆ ಮಲ್ಕುಲ್ ಮೌತ್ ಏನ್ ಆತ್ಮ ತೆಗೆಯಿದ್ರು, ಅವ್ರು ಹೇಳಿದ್ರು, ಯಾಕೂಬ್ ಅಲೈಹಿಸ್ಸಲಾಂ, ಒಂದು ಸಂದೇಶ ಇಲ್ಲ, 2 ಸಂದೇಶ ಇಲ್ಲ, 4 ಸಂದೇಶ ನಿಮ್ಮ ಸಮೀಪ ನಾನು ಕಳಿಸಿದ್ದೇನೆ. ನಿಮ್ಮ ಮುಂದೆ ನಾನು 4 ಸಾವಿನ ಸಂದೇಶ ಕಳಿಸಿದ್ದೇನೆ. ರೆಡಿ ಮಾಡ್ಕೊರಿ, ಸಾವು ಸಮೀಪ ಇದೆ, ರೆಡಿ ಆಗ್ರಿ, ಸಾವು ಸಮೀಪ ಇದೆ. ಹಜರತ್ ಯಾಕೂಬ್ ಅಲೈಹಿಸ್ಸಲಾಂ ಹೇಳಿದ್ರು, ನನಗೆ ಗೊತ್ತಿಲ್ಲ, ಒಂದು ಸಂದೇಶ ನನಗೆ ಮುಟ್ಟಿಲ್ಲ, ಅದು ಯಾವ್ದು ಸಂದೇಶ? ಹಜರತ್ ಯಾಕೂಬ್ ಅಲೈಹಿಸ್ಸಲಾಂ ಪ್ರಶ್ನೆ ಮಾಡಿದ ನಂತರ ಮಲ್ಕುಲ್ ಮೌತ್ ಹೇಳಿದ್ರು, ಯಾಕೂಬ್ ಅಲೈಹಿಸ್ಸಲಾಂ, ಸಾವಿನ ಮೊದಲೇ ಸಂದೇಶ. ನನ್ನ ಪ್ರೀತಿಯ ಸಹೋದರರು, ಟಿವಿನ ಕರೆನ್ಸಿ ಮೆಸೇಜ್ ಗೊತ್ತಿದೆ,
ಮೊಬೈಲಿನ ಕರೆನ್ಸಿನ ಮೆಸೇಜ್ ಗೊತ್ತಿದೆ, ಒಂದು ಮೆಸೇಜ್ ಸಾವಿನ ತಿಳ್ಕೊಂಡು ಹೋಗ್ರಿ. ಸಾವಿನ ಮೊದಲೇ ಸಂದೇಶ ಹಜರತ್ ಜೀವ ಏನು ಮಲ್ಕುಲ್ ಮೌತ್ ಹೇಳಿದ್ರು. ಯಾಕೂಬ್ ಅಲೈಹಿಸ್ಸಲಾಂ ಮೊದಲೇ ನನ್ನ ಸಂದೇಶ ಇತ್ತು. ನೀವು ಎಷ್ಟು ಯುವಕರಾಗಿದ್ರಿ, ನೀವು ಅಲ್ಲಾಹು ಅಕ್ಬರ್. ಜನರ ಮುಂದೆ ಈ ರೀತಿ ಬೆನ್ನು ಎಬಸಿ ನೀವು ಅಡ್ಡಾಡ್ತಿದ್ರಿ. ನೀವು ಎಲ್ಲಾರು ಜನರು ಎಷ್ಟು ಯುವಕ ಇದ್ದಾನೆ, ಎಷ್ಟು ಶಕ್ತಿ ಇದೆ, ಎಷ್ಟು ಸೌಂದರ್ಯ ಇದೆ, ಎಷ್ಟು ಶಕ್ತಿ ಇದೆ, ಯಾವ ರೀತಿ ಕಾಣಕೊಂಡಿರಿ, ಎಲ್ಲಾರು ಒಳ್ಳೆವಾದ ಮಾತು ಹೇಳಿದ್ರು. ಯಾಕೂಬ್ ಅಲೈಹಿಸ್ಸಲಾಂ ನೀವು ಬರ್ತಾ ಬರ್ತಾ ಮುದ್ಕರಾಗುತ್ತಿದ್ದೀರಾ ಯಾಕೂಬ್ ಅಲೈಹಿಸ್ಸಲಾಂ. ಇದು ಮೊದಲೇ ಸಾವಿನ ಸಂದೇಶ. ಯಾಕೂಬ್ ಅಲೈಹಿಸ್ಸಲಾಂ ನಿಮ್ಮ ಶಕ್ತಿ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗ ಕುಂತಿತ್ತು. ಯಾಕೂಬ್ ಅಲೈಹಿಸ್ಸಲಾಂ ಇದು ಸಾವಿನ ಮೊದಲೇ ಸಂದೇಶ. ಈಗ ನಾನು ಹಿರಿಯರಿಗೆ ಮತ್ತು ಯುವಕರಿಗೆ ಪ್ರಶ್ನೆ ಮಾಡಕ್ ಕುಂತಿದ್ದೀನಿ, ಈ ಸಂದೇಶ ನಮ್ಮ ಕಡೆ ಬಂದಿದ್ದಿಲ್ಲ ನಮ್ಮ ಕಡೆ. ಮತ್ ನಾವು ಎಲ್ಲೇ ತಯಾರಿ ಮಾಡಕ್ ಕುಂತಿದೀವಿ? ಸಾವಿನ ಸ್ವಲ್ಪ ನಮ್ ಕಡೆ ತಯಾರಿ ಇದೆ. ಪವಿತ್ರವಾದ ತಿಂಗಳ ನಡೆಯಕ್ ಕುಂತಿದೆ. ಅಲ್ಲಾಹು ಅಕ್ಬರ್. ಅಫ್ಸೋಸ್, ನಾವು ರೋಜಾ ಇದ್ದಿದ್ದಿಲ್ಲ ಅಂದ್ರೆ ಅಷ್ಟೇ, ಈ ತಿಂಗಳಲ್ಲಿ ನಾವು 5 ವಕ್ತಿನ ನಮಾಜ್ ಕಡ್ಡಾಯವಾಗಿ ಮಾಡಬೇಕಾಗಿತ್ತು. ಯಾವ ರೀತಿ 11 ತಿಂಗಳ ನಾವು ಊಟ ಮಾಡಿ ಮಲಗ್ತಿದ್ವಿ, ಯಾವ ರೀತಿ 11 ತಿಂಗಳ ನಾವು ಬೇಜಾರ್ ಸುಸ್ತಿ ಮಾಡಿ ಮನೇಲಿ ಇರ್ತಿದ್ವಿ, ಅದೇ ರೀತಿ ನಾವು ಈ ತಿಂಗಳಲ್ಲಿ ನಾವು ನಮಾಜ್ ದೂರ ಆಗಿದ್ದೀವಿ. ಅಫ್ಸೋಸ್. ಯಾಕೂಬ್ ಅಲೈಹಿಸ್ಸಲಾಂ ಕಡೆ ಮೊದಲೇ ಸಂದೇಶ. ಎರಡನೇ ಸಂದೇಶ ಏನ್ ಕಳಿಸಿದ್ಯಾ? ಆ ಮಲ್ಕುಲ್ ಮೌತ್ ಹೇಳಿದ್ರು ಯಾಕೂಬ್ ಅಲೈಹಿಸ್ಸಲಾಂ. ಎರಡನೇ ಸಂದೇಶ, ನೀವು ಯುವಕರು ಇದ್ದಿದ್ದ ನಂತರ ನಿಮ್ಮ ಏನು ತಲೆ ಮೇಲೆ ಇರುವ ಕೂದ್ಲ ಎಲ್ಲ ಕರ್ಗಾಗಿತ್ತು, ಕಪ್ಪಿತ್ತು. ನಿಮ್ಮ ಕೂದ್ಲ ನೋಡಿದ್ರೆ ಏನು ಮಾಂಗು, ಏನು ಸ್ಟೈಲು, ಹಾಯ್ ಎಲ್ಲಾರು ಎಷ್ಟು ಪ್ರೀತಿ ಮಾಡ್ತಿದ್ರು. ಏನಪ್ಪಾ ಕೂದ್ಲ ಅವ್ರದ್ದು, ತಲೆ ಮೇಲಿನ ಕೂದ್ಲ ಎಷ್ಟು ಕರ್ಗಾಗಿದೆ. ಆ ಮಲ್ಕುಲ್ ಮೌತ್ ಹೇಳಿದ್ರು ಯಾಕೂಬ್ ಅಲೈಹಿಸ್ಸಲಾಂ, ನಿಮ್ಮ ದೇಹ ಮೇಲೆ ಎಲ್ಲಾ ಕಪ್ಪವಾಗಿನ ಏನು ಕೂದ್ಲ ಇತ್ತು, ಮತ್ತು ನೀವು ಬರ್ತಾ ಬರ್ತಾ ಹೇಗೆ ಮುತ್ಕರಗಿದ್ರಲ್ಲ, ನಿಮ್ಮ ದೇಹ ಮೇಲೆ ಏನು ಬೆಳೆಯೋದು ಕೂದ್ಲ ಬಂತು. ಇದು ಎರಡನೇ ಸಾವಿನ ಸಂದೇಶ. ಇವತ್ತು ನಮ್ಮ ಪರಿಸ್ಥಿತಿ ಆಟೋಮೆಟಿಕ್. ಅದಕ್ಕೆ ರಸೂಲನ ಹದೀಸ್ ಇದೆ, ಬರೋದ ಕಾಲನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಯುವಕರಾಗುತ್ತಾರೆ, ಯುವಕರು ಮುತ್ಕರಂಗೆ ಕಾಣುತ್ತಾರೆ. ರಸೂಲನ ಹದೀಸ್. ರಸೂಲನ ಹೇಳಕ್ ಏನಂತ? ಚಿಕ್ಕ ಚಿಕ್ಕ ಮಕ್ಕಳು ಯುವಕರಂಗೆ ಕಾಣುತ್ತಾರೆ ಮತ್ತು ಯುವಕರು ಮುತ್ಕರಂಗೆ ಕಾಣುತ್ತಾರೆ. ಇವತ್ತು ನಿಮ್ಗೆ ಕಾಣಕ್ ಕುಂತಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಏನು ಇಂಟೆಲಿಜೆಂಟ್, ಬಾಬಾ ಯಂಗ್ ಹುಡುಗರು ಮಾತಾಡಬೇಕಾಗಿತ್ತು, ಇವತ್ತು ಚಿಕ್ಕ ಚಿಕ್ಕ ಹುಡುಗರು ಮಾತಾಡಕ್ ಕುಂತಿದಾರೆ ಅಂತ ಮಾತು. ಆ ರೀತಿ ಮಾತಾಡಕ್ ಕುಂತಾರ ಚಿಕ್ಕ ಚಿಕ್ಕ ಹುಡುಗರು. ಯುವಕರು 20, 25, 30 ವರ್ಷ ಆಗಿದ್ರೆ ಯಾವ ರೀತಿ ಕಾಣಿದ್ರೆ ಎಕ್ದಮ್ ಮುತ್ಕರು, ವೀಕ್, ಏನ್ ಶಕ್ತಿ ಇಲ್ಲ, ಕಡಿಮೆ ಇಲ್ಲಪ್ಪ, ನಾ ಬಹಳ ಸುಸ್ತಿ, ನಮಾಜ್ ಸುಸ್ತಿ, ರೋಜಾ ಸುಸ್ತಿ, ಜಕಾತ್ ಸುಸ್ತಿ, ಒಳ್ಳೆವಾದ ಕೆಲಸ ಸುಸ್ತಿ. ಇದು ಹದೀಸ್ ಮುಬಾರಕ ಇದೆ. ಯಾಕೂಬ್ ಅಲೈಹಿಸ್ಸಲಾಂ ಸಾವಿನ ಎರಡನೇ ಸಂದೇಶ ಏನಿತ್ತು? ನಿಮ್ಮ ಕೂದಲ ಕಪ್ಪಾಗಿತ್ತು, ನಿಮ್ಮ ದೇಹ ಮೇಲೆ, ನಿಮ್ಮ ತಲೆ ಮೇಲೆ ಬೆಳೆಯುವಾದ ಕೂದಲ ಬರ ಕೂತಿತ್ತು. ಇದು ಎರಡನೇ ಸಾವಿನ ಸಂದೇಶ. ಅಲ್ಲಾ ನಮ್ಗೆ ಸಾವಿನ ಟೆನ್ಷನ್ ಇಲ್ಲ, ಸಾವಿನ ನೋವು ಇಲ್ಲ. ಈ ಕೂದಲ ಬೆಳೆದಾಗಿದ್ರೆ ನಾವು ಬಣ್ಣ ಹೊಡಿದು ಕಪ್ಪ ಮಾಡಕ್ ಕುಂತಿದ್ದೀವಿ. ನಾನು ನೀವು ಹೆಂಗ್ ಕಾಣಬೇಕು? ಎಷ್ಟು ನೀವು ಕೂದಲ ಮೇಲೆ ಬಣ್ಣ ಹೊಡೀರಿ, ಆದರೆ ಸಾವು ಹಕ್ಕಿದೆ, ಸಾಯಲೇಬೇಕು. ನೀವು ಮೇಲೆ ಪರ್ದ ಹಾಕಿರ್ಬಹುದು, ಒಳಗಡೆ ಏನಿದೆ ಅದೇ ಹಾಗೆ ಆಗುತ್ತದೆ. ಯಾಕೂಬ್ ಅಲೈಹಿಸ್ಸಲಾಂ ಅವರು ಹೇಳಿದ್ರು ಇದು ಎರಡನೇ ಸಂದೇಶ ನನ್ನ ಕಡೆ ಬಂದಿದ್ದು. ಮೂರನೇ ಸಂದೇಶ ಏನ್ ಕಳ್ಸಿದ್ಯಾ? ಯಾಕೂಬ್ ಅಲೈಹಿಸ್ಸಲಾಂ, ನಿಮ್ಮ ಮನೆಯಲ್ಲಿ, ನಿಮ್ಮ ಪಕ್ಕದ ಮನೆಯಲ್ಲಿ ಮೊನ್ನೆ ಒಬ್ರು ಸಾವು ಹೊಂದಿದ್ರು. ಅವ್ರ ಮನೆಯಿಂದ ಒಂದು ಜನಾಜ ಹೊತ್ತು. ಯಾಕೂಬ್ ಅಲೈಹಿಸ್ಸಲಾಂ, ನಾನು ಸಂದೇಶ ಕಳ್ಸಿದ್ಯಾ, ಇವತ್ತು ಇವ್ರ ಮನೆ ಒಳಗಿಂದ ಜನಾಜ ಹೋಗಾ ಕೂತಿದೆ ಅಂದರೆ ನಾಳೆ ಈ ರೀತಿ ನನ್ನ ಮನೆಯಲ್ಲಿ ಹೋಗಬಹುದು ಕಬ್ರಸ್ತಾನಿಗೆ. ಇದು ಎರಡನೇ ಸಂದೇಶ ಸಾವಿನ. ನಮ್ ಕಡೆ ಬಂದಿಲ್ಲ ಇದು ಸಂದೇಶಗಳು. ಎಲ್ಲಾ ತರದ್ ವರ ಕುಂತಿದೆ. ಮನೆ ಪಕ್ಕ ಸಹಾಯ ಕುಂತಿದಾರ, ಊರು ಹೊರಗಡೆ ಸಹಾಯ ಕುಂತಿದಾರ, ಎಲ್ಲೆಲ್ಲ ಸಹಾಯ ಕುಂತಿದಾರ. ಸಾವು ನೋಡಿದ್ರೆ ನಮ್ಗೆ ಭಯ ಇಲ್ಲ. ಕಬ್ರಸ್ತಾನಲ್ಲಿ ಹೋಗಿದ್ರೆ ನಾವು ಭಯ ಪಡಬೇಕು. ಕಬ್ರಸ್ತಾನ್ದಾಗ ಕುಂತಿದೀವಿ, ಇವು ಅಲ್ಲೇ ಹೋಗಿದ್ರೆ ಜೋಕಿಂಗ್ ನಕಲಿ ಮಾತುಗಳಲ್ಲಿ ನೆನಪಾರ. ಕಬ್ರಸ್ತಾನ್ ಭಯ ಪಡ್ಕೊಳ್ಳೋದು ಜಾಗ, ಅಂತ ಜಾಗದಲ್ಲಿ ಹೋಗಿ ನಾವು ಲಗಾ ಕುಂತಿದೀವಿ. ಸಾವಿನ ಸ್ವಲ್ಪ ಭಯ ಇಲ್ಲ. ಇಲ್ಲಿ ಬಂದ ಮಲಗ್ತೀವಿ ಅನ್ನೋದು ಭಯ ಇಲ್ಲ ಇವರಿಗೆ. ಬರೀ ಹೊರಗಿಂದ ಮನೆ ನೋಡಕ್ ಕುಂತಿದ್ದಾರೆ, ಒಳಗಿಂದ ಏನೈತಿಲ್ಲ ಅಲ್ಲೇ ಗೇಮ್, ಅದು ಯಾರಿಗೂ ಗೊತ್ತಿಲ್ಲ. ಅದರ ಬಗ್ಗೆನೇ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಜನರು ಪ್ರಪಂಚದಲ್ಲಿದ್ದೀರಾ, ಒಳ್ಳೆವಾದ ಕೆಲಸ ಮಾಡಿ ಹೋಗ್ರಿ. ಏಕೆಂದ್ರೆ ಸಮಾಧಿ ಏನಿದೆ, ಆ ಸಮಾಧಿ ನಿಮ್ಮ ಒಳ್ಳೆವಾದ ನಡೆತನದಲ್ಲಿ ನಿಂದನೆ ನಿಮ್ಮ ಸಮಾಧಿ ಸ್ವರ್ಗದ ತಾಟ ಒಳಗೆ ಒಂದು ತೋಟ ಆಗಬಹುದು, ಇಲ್ಲ ಅಂದರೆ ನರಕದ ಒಂದು ಜಗದಲ್ಲಿ ಒಂದು ಜಗ ನಿಮ್ಮ ಸಮಾಧಿ ಆಗಬಹುದು ಅಂತ ರಸೂಲುಲ್ಲಾಹಿ ಹೇಳಕೊಂಡಿದ್ದಾರೆ. ಅಲ್ಲಾ, ನಿಮ್ಮ ಒಳ್ಳೆ ನಡೆತನದಲ್ಲಿ ಸ್ವರ್ಗದ ತೋಟಗಳಲ್ಲಿ ಒಂದು ತೋಟ ಆಗಬಹುದು ನಿಮ್ಮ ಸಮಾಧಿ, ಇಲ್ಲ ಅಂದರೆ ನರಕದ ಒಂದು ಜಗದಲ್ಲಿ ಒಂದು ಜಗ ಆಗಬಹುದು. ಅಲ್ಲಿ ಏನಾಗಿದೆ ಯಾರಾದ್ರೂ ಗೊತ್ತಿದೆ? ನಮ್ಮ ತಂದೆ ಸಮಾಧಿ ಏನಾಯ್ತು, ನಮ್ಮ ತಾಯಿ ಸಮಾಧಿ ಏನಾಯ್ತು, ನಮ್ಮ ಅಣ್ಣನ ಸಮಾಧಿ ಏನಾಯ್ತು, ನಮ್ಮ ತಮ್ಮ ಸಮಾಧಿ ಅಂತ ಏನ್ ಗೊತ್ತಿಲ್ಲ. ಬರೀ ಮ್ಯಾಲ್ಗೆ ಮಾರ್ಬಲ್ ಟೇಲ್ಸ್ ಹಾಕಿದೀವಿ, ಹೂವು ಹಾಕಿದೀವಿ, ಕಲ್ಲು ಹಾಕಿದೀವಿ. ನಮ್ಮ ಅಪ್ಪಾಜಿ ಆರಾಮಾಗಿ ಮಲಗಿದಾರಪ್ಪ, ಏನ್ ಟೆನ್ಷನ್ ಇಲ್ಲ. ವರ್ಷ ಏನು ವಾರಕ್ಕೊಮ್ಮೆ ಹೋಗಿ ನೀರು ಹಾಕಿ ಬರಾಕುತ್ತಿದ್ದೇನೆ.
ಅಲ್ವಾ ಇಂತ ನಮ್ಮ ಪರಿಸ್ಥಿತಿ. ಇದು 3ನೇ ಸಂದೇಶ ಬಂದಿತ್ತು. 4ನೇ ಸಂದೇಶ ಏನಿತ್ತು? ಅಲ್ವಾ ಐ ಯಾಕೂಬ್ ಅಲೈಹಿಸ್ ಸಲಾಂ, ನೀವು ದೇಹ ನೋಡಿದ್ರೆ ಎಷ್ಟು ಇಷ್ಟೇಟವಾಗಿತ್ತು, ಬರ್ತಾ ಬರ್ತಾ ನೀವು ಏನಿದೆ ನಿಮ್ಮ ಸ್ವಂತ ಬಗಸಿ ನೀವು ನಡ್ಯಾಕ್ ಕುಂತಿದ್ರಿ, ನೀವು ಈ ರೀತಿ ಇಷ್ಟೇಟ್ ನಿಂದ್ರು ನಿಮ್ ಕಡೆ ಶಕ್ತಿ ಇದ್ದಿದ್ದಿಲ್ಲ. ಇದು 4ನೇ ಸಂದೇಶ ನಾನು ಕಳ್ಸಿದ್ದೇನೆ. ಈ 4 ಸಂದೇಶ ಕಳಿಸಿದ ನಂತರ ನಿಮ್ಮ ದೇಹದಿಂದ ನನ್ನ ಆತ್ಮತೆಗೆ ಬಂದಿದ್ದೇನೆ. ಅಲ್ಲಾ ಪ್ರೀತಿಯ ಸಹೋದರರೇ, ನಾವು ಎಲ್ಲಿದ್ದೀವಿ? ನಾವು ಎಲ್ಲಿ ಹೋಗ ಕುಂತಿದೀವಿ? ಕುರಾನ್ ಆಯತ್ ಏನಿದೆ? ಯಾ ಅಯ್ಯುಹಲ್ ಇನ್ಸಾನು ಮಾ ಗರ್ರಕ ಬಿ ರಬ್ಬಿಕಲ್ ಕರೀಂ. ಐ ಮನುಷ್ಯ, ಆ ರಬ್ಬೆ ಕರೀಮನಿಂದ ಯಾವುದು ವಸ್ತು ನಿಮಗೆ ದೂರ ಮಾಡಿದೆ? ಯಾವುದು ವಸ್ತು ನಿಮಗೆ ದೂರ ಮಾಡಿದೆ? ಐ ಮನುಷ್ಯ, ಯಾವುದು ವಸ್ತು ದೂರ ಮಾಡಿದೆ? ಕುರಾನ್ ಕೇಳಕ್ ಕುಂತಿದೆ. ಯಾ ಅಯ್ಯುಹಲ್ ಇನ್ಸಾನ್ ಮಾ ಗರ್ರಕ ಬಿ ರಬ್ಬಿಕಲ್ ಕರೀಂ. ಅಲ್ಲಾಹನ ಭಯ ಇಲ್ಲ, ಸಾವಿರ ಭಯ ಇಲ್ಲ. ರಂಜಾನ್ ನಡಕ್ ಕುಂತಿದೆ, ಉಳ್ಕಿದ್ರು ಎಷ್ಟೆಷ್ಟು ದೊಡ್ಡ ದೊಡ್ಡ ಪಾಪಿ ಜನರು ಮಸೀದ್ ಏನು ಮನೆ ಬಿಟ್ಟು ಮಸೀದ್ಗೆ ಬರಾಕ್ ಕುಂತಿದಾರ. ನಾವು ಹೇಗಿದೀವಿ? ರಂಜಾನ್ 15 ದಿನ ಕಳೆದು ನಮ್ಮಿಂದ 15 ದಿನ ಹೋತು. ನಾವು ಎಲ್ಲಿದ್ದೀವಿ? ಇನ್ನೂ ಆರಾಮಲ್ಲಿದ್ದೀವಿ. ಅದಕ್ಕೆ ಅಲ್ಲಾಹ್ ಕುರಾನ್ ಮಜೀದ್ ನನ್ನ ಇವತ್ತಿನ ಏನು ಬಯಾನಿನ ಮೌಜಿತ್ತು, ಐ ಜನರು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೊಟ್ಟಿರುವ ನೇಮತ್ ಏನಿದೆ, ರೋಜ್ ಏನಿದೆ, ಅದರ ಒಳಗೆ ಸದ್ಕಾ ಕೊಡ್ರಿ, ಯಾನೆ ಅಲ್ಲಾಹ್ ದಾರಿ ಖರ್ಚು ಮಾಡ್ರಿ.